ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಕಲಿಸ್ಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಾವು ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಹೋಗಬೇಕಾಗಿದೆ, ಡಾಟಾ ಎಂಟ್ರಿ ಕೆಲಸ ಅಂತ ಹೇಳ್ಕೊಡ್ತಾ ಇದ್ದಾರೆ. ಬಟ್ ಆ ಕೆಲಸದಲ್ಲಿ ಏನೆಲ್ಲ ಕೆಲಸವನ್ನ ಮಾಡಬೇಕು ಅನ್ನುವಂತ ಭಯ ಬರ್ತಾ ಇದೆ ಸರ್, ಸ್ವಲ್ಪ ಹೇಳ್ಕೊಡಿ ಅಂತ ಬಹಳಷ್ಟು ಜನ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಡಾಟಾ ಎಂಟ್ರಿ ಕೆಲಸ ಆಗಿರಬಹುದು, ಇವತ್ತು ಕಂಪನಿಗಳಲ್ಲಿ, ಇವತ್ತು ಆಫೀಸ್ಗಳಲ್ಲಿ, ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ, ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಕೂಡ ಯಾವ ರೀತಿಯಾಗಿ ನೀವು ಡಾಟಾ ಎಂಟ್ರಿ ಕೆಲಸವನ್ನ ಮಾಡಬೇಕಾಗತ್ತೆ, ಅಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಡಾಟಾ ಎಂಟ್ರಿ ಕೆಲಸ ಮಾಡುವಂತ ಕೆಲಸಗಳನ್ನ ಕೊಡ್ತಾರೆ ಅನ್ನುವಂತ ವಿಧಾನ, ಮತ್ತೆ ಯಾವ ಸಾಫ್ಟ್ವೇರ್ ಗಳಲ್ಲಿ ನೀವು ಆ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಸಾಕಷ್ಟು ಜನರಿಗೆ ಕಂಪ್ಯೂಟರ್ ಬರುತ್ತೆ, ಕಂಪ್ಯೂಟರ್ ಮೇಲೆ ಕೆಲಸಕ್ಕೆ ಬರಿ ಅಂತಂದ್ರೆ ಒಂದು ಭಯ ಬರುತ್ತೆ, ಅಲ್ಲಿ ಕೆಲಸ ಏನಿರುತ್ತೆ ಏನೋ, ನನಗೆ ಆ ಒಂದು ಕೆಲಸ ಬರುತ್ತೆ ಇಲ್ಲೋ ಅನ್ನೋ ಒಂದು ಭಯವನ್ನ ಎಲ್ಲರಿಗೂ ಕೂಡ ಕಾಡ್ತಾ ಇರತ್ತೆ. ಹಾಗಾಗಿ ಆ ಒಂದು ಭಯ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಜೊತೆಗೆ ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟಿ ಬರ್ತದ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು, ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋತಾ ಪ್ರತಿಯೊಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಜೊತೆಗೆ ನಾವು ಮೊದಲಿಗೆ ನೋಡೋದಾದ್ರೆ ಇವತ್ತು ಡಾಟಾ ಎಂಟ್ರಿ ಕೆಲಸವನ್ನ ಮಾಡುವಂತ ಕೆಲವೊಂದಿಷ್ಟು ಸಾಫ್ಟ್ವೇರ್ ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಆ ಒಂದು ಸಾಫ್ಟ್ವೇರ್ ಗಳಲ್ಲಿ ನೀವು ಏನೆಲ್ಲ ಕೆಲಸವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ನಾನು ಹೇಳುವಂತ ಈ ಸಾಫ್ಟ್ವೇರ್ ಗಳು ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಯಾವ ಕೆಲಸಕ್ಕೂ ಕೂಡ ಹಿಂದೆ ಜರಿಯದೆ ನೀವು ಡಾಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಆಪರೇಟರ್ ಕೆಲಸಕ್ಕೆ ನೀವು ಜಾಯಿನ್ ಆಗಬಹುದು. ಮೊದಲಿಗೆ ನಾವು ನೋಡೋದಾದ್ರೆ ಮೈಕ್ರೋಸಾಫ್ಟ್ ಆಫೀಸ್ ಅನ್ನುವಂತ ಒಂದು ಸಾಫ್ಟ್ವೇರ್ ಇರುತ್ತೆ. ಮೈಕ್ರೋಸಾಫ್ಟ್ ಕಂಪನಿಯವರ ಒಂದು ಆಫೀಸ್ ಅಲ್ಲಿ ಒಂದು ಸಾಫ್ಟ್ವೇರ್ ಇರುತ್ತೆ. ಈ ಒಂದು ಸಾಫ್ಟ್ವೇರ್ ಹಲವಾರು ಕಂಪನಿ ಮತ್ತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡುವಂತ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಮೈಕ್ರೋಸಾಫ್ಟ್ ಆಫೀಸ್ ಎಲ್ಲರ ಕಂಪ್ಯೂಟರ್ ಮತ್ತೆ ಎಲ್ಲ ತರ ಒಂದು ಕೆಲಸ ಮಾಡುವಂತ ಆಫೀಸಲ್ಲಿ ಕೆಲಸ ಮಾಡುವಂತ ಒಂದು ಸಾಫ್ಟ್ವೇರ್ ಅಂತಾನೆ ಕೂಡ ನಾವು ಕರಿತೀವಿ. ಈಗ ಸಪೋಸ್ ಆಫೀಸಲ್ಲಿ ಕೆಲಸವನ್ನ ಹೇಳಿದ್ರೆ ಸಾಕು, ನಿಮ್ಗೆ ಎಲ್ಲ ಕೆಲಸವನ್ನು ಕೂಡ ನೀವೇನ್ ಮಾಡಬಹುದು, ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ಮಾಡುವಂತ ಕೆಲಸಗಳನ್ನ ನೀವು ಸಂಪೂರ್ಣವಾಗಿ ಕಲಿಬೇಕಾಗ್ತದೆ. ಮೊದಲಿಗೆ ಇದರಲ್ಲಿ ನಿಮ್ಗೆ ಏನ್ ಗೊತ್ತಿರಬೇಕಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಒಂದು ಸಾಫ್ಟ್ವೇರ್ ಇದ್ದಿರುತ್ತೆ. ಈ ಒಂದು ಸಾಫ್ಟ್ವೇರ್ ನಿಮಗೆ ಕಂಪಲ್ಸರಿ ಕಡ್ಡಾಯವಾಗಿ ಬರಲೇಬೇಕಾಗತ್ತೆ. ಹಾಗಾದ್ರೆ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ನಮಗೆ ಏನೆಲ್ಲ ಕೆಲಸ ಮಾಡ್ಲಿಕ್ಕೆ ಕೊಡ್ತಾರೆ ಸರ್ ಅನ್ನುವಂಥದ್ದನ್ನ ನಾವು ನೋಡಿದಾಗ, ಯಾಕಂದ್ರೆ ಇಲ್ಲಿ ಹಲವಾರು ಸಾಫ್ಟ್ವೇರ್ ಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಮೊದಲಿಗೆ ನಾವು ನೋಡೋದಾದ್ರೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ನಾವು ನೋಡೋದಾದ್ರೆ ಓಪನ್ ಮಾಡ್ಕೊಂಡಾಗ ಈ ಒಂದು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನೀವು ಏನೆಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ನಿಮಗೆ ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕಾಗಿತ್ತು ಅಂದ್ರೆ, ಇವತ್ತು ಲೆಟರ್ ಗಳನ್ನ ಬರೆಯುವಂತದ್ದಾಗಿರ್ಬೋದು ಅಥವಾ ಕಂಪನಿಗಳಲ್ಲಿ ಕೆಲಸ ಮಾಡುವಂತದ್ದಾಗಿರ್ಬೋದು, ಜೊತೆಗೆ ಇನ್ನಿತರ ಕಾಗದ ಪತ್ರಗಳನ್ನ ಅಂದ್ರೆ ಒಂದು ಪತ್ರಗಳ ವ್ಯವಹಾರವನ್ನ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಈ ಒಂದು ಸಾಫ್ಟ್ವೇರ್ ಒಳಗಡೆ ನೀವು ಏನ್ ಮಾಡ್ಬೇಕು, ರೆಡಿಯನ್ನ ಮಾಡ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾನು ಒಂದು ಸಾಫ್ಟ್ವೇರ್ ಒಳಗಡೆ ಒಂದು ಕೆಲಸವನ್ನ, ಒಂದು ಟಿವಿಎಸ್ ಕಂಪನಿ ಕೆಲಸ ಅಂತ ಸಂಪೂರ್ಣವಾಗಿ ಬಂದಿರತ್ತೆ. ಈ ರೀತಿಯಾಗಿರುವಂತಹ ಒಂದು ಕೆಲಸಗಳನ್ನ ಅಥವಾ ಒಂದು ಪೇಜ್ ಗಳನ್ನ ಒಂದು ಟೈಪ್ ಮಾಡಿಕೊಂಡು ರೆಡಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನ ಕೊಟ್ಟಿದ್ರು ಅಂದ್ರೆ ನೀವೇನ್ ಮಾಡ್ಬೇಕು, ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಕೆಲಸವನ್ನ ಮಾಡ್ಬೇಕಾಗತ್ತೆ. ಇದರಲ್ಲಿ ನಿಮ್ಗೆ ಟೇಬಲ್ಸ್ ಹಾಕೋದಾಗಿರ್ಬೋದು, ಪೇಜ್ ಸೆಟಪ್ ಮಾಡೋದು ಗೊತ್ತಿರಬೇಕಾಗತ್ತೆ, ಓಕೆ, ರೆಫರೆನ್ಸ್ ಅನ್ನ ಯೂಸ್ ಮಾಡೋದು ಗೊತ್ತಿರಬೇಕಾಗತ್ತೆ. ಜೊತೆಗೆ ಮೇಲ್ ಮರ್ಜ್ ಅಂದ್ರೆ ಒಂದು ಪತ್ರವನ್ನ ನೀವು ಅಂದ್ರೆ ಸಪೋಸ್ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನೂರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ನೂರಾರು ಜನರಿಗೆ ಆ ಒಂದು ಪತ್ರವನ್ನ ಅವರ ಒಂದು ಮನೆ ಅಡ್ರೆಸ್ ಕಳಿಸಬೇಕಾಗಿತ್ತು ಅಂದ್ರೆ ಅದಕ್ಕೆ ನಾವು ಮೇಲ್ ಮರ್ಜ್ ಅಂತ ಹೇಳ್ತೀವಿ. ಯಾಕಂದ್ರೆ ನೂರಾರು ಜನರ ಒಂದು ಅಡ್ರೆಸ್ ಬರೀಲಿಕ್ಕೆ ಲೇಟ್ ಆಗುತ್ತೆ. ಒಂದೇ ಅಡ್ರೆಸ್ ಅನ್ನ ಬರೆದು ನೀವೇನ್ ಮಾಡಬಹುದು, ಒಂದೇ ಸರತಿಗೆ ಸಾವಿರಾರು ಜನರಿಗೆ ಒಂದು ಲೆಟರ್ ಗಳನ್ನ ಸಂಪೂರ್ಣವಾಗಿ ನೀವು ಮೇಲ್ ಮರ್ಜ್ ಮುಖಾಂತರ ಕಳಿಸುವಂತಹ ವಿಧಾನವನ್ನ ಮೇಲ್ ಮರ್ಜ್ ಅನ್ನ ನಾವು ಬಳಕೆ ಮಾಡಬೇಕಾಗತ್ತೆ. ಜೊತೆಗೆ ರಿವ್ಯೂ ಒಳಗಡೆ ಕೂಡ ನಾವು ಏನ್ ಮಾಡಬೇಕಾಗತ್ತೆ, ಇವತ್ತು ಟ್ರಾನ್ಸ್ಲೇಟರ್ ಆಗಿರ್ಬೋದು, ಮತ್ತೆ ಸ್ಪೆಲ್ಲಿಂಗ್ ಗ್ರಾಮರ್ ಮಿಸ್ಟೇಕ್ ಆಗಿರ್ಬೋದು, ಮತ್ತೆ ಎಸ್ಕೇಪ್ಟ್ ಆಗಿರ್ಬೋದು, ರಿಜೆಕ್ಟ್ ಆಗಿರ್ಬೋದು, ಮತ್ತೆ ನೆಕ್ಸ್ಟ್ ಪೇಜ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಕಲಿಬೇಕಾಗಿರುವಂತದ್ದು. ಇವುಗಳಲ್ಲಿ ನೀವು ಕೆಲಸವನ್ನ ಮಾಡ್ಬೇಕಾಗಿರತ್ತೆ. ಅಂದ್ರೆ ಅವಶ್ಯಕತೆ ಬಿದ್ದಾಗ ಈ ಒಂದು ಟೂಲ್ಸ್ ಅನ್ನ ನೀವು ಉಪಯೋಗ ಮಾಡ್ಕೋಬಹುದು. ಜೊತೆಗೆ ವ್ಯೂ ಒಳಗಡೆ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಟೂಲ್ಸ್ ಗಳನ್ನ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಅಂದ್ರೆ, ಇವತ್ತು ಥಂಬ್ನೇಲ್ ಆಗಿರ್ಬೋದು, ಡಾಕ್ಯುಮೆಂಟ್ ಮ್ಯಾಪ್ ಆಗಿರ್ಬೋದು, ರೂರಲ್ ಅಂದ್ರೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರುವಂತ ಈ ಒಂದು ರೂರಲ್ ಆಕ್ಟಿವ್ ಇತ್ತು ಅಂದ್ರೆ ಬಂದಿರತ್ತೆ, ಇಲ್ಲ ಅಂದ್ರೆ ಹೋಗಿರತ್ತೆ. ಈ ರೀತಿಯಾಗಿ ನೀವು ಇವುಗಳನ್ನ ತಗೊಂಡು ಕೆಲಸ ಮಾಡುವಂತ ವಿಧಾನ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಮೈಕ್ರೋಸಾಫ್ಟ್ ವರ್ಡ್
ಅಲ್ಲಿ ಕೆಲಸವನ್ನ ಮಾಡಬೇಕಾಗಿರುತ್ತೆ. ಜೊತೆಗೆ ಪೇಜ್ ಲೇಔಟ್ ಒಳಗಡೆನೂ ಕೂಡ ನೀವು ಪೇಜ್ ಸೈಜ್ ಆಗಿರಬಹುದು, ಕಾಲಮ್ಸ್ ಗಳನ್ನಾಗಿರಬಹುದು, ಅಂದ್ರೆ ಇಲ್ಲಿ ಬರೆಯುವಂತ ಒಂದು 3 ಟೈಪ್ಸ್ ಅಂದ್ರೆ 3 ತರದ ಈ ರೀತಿಯಾಗಿರುವಂತ ಒಂದು ಸೆಟ್ಟಿಂಗ್ ಬಂದಿರುತ್ತೆ. ನ್ಯೂಸ್ ಪೇಪರ್ ಅಲ್ಲಿ ಟೈಪ್ ಮಾಡಿರ್ತಾರಲ್ಲ ಆ ರೀತಿಯಾಗಿದ್ದಿರುತ್ತೆ. ಜೊತೆಗೆ ಪೇಜ್ ಗಳನ್ನ ತೆಗೆಯೋದಾಗಿರ್ಬೋದು, ವಾಟರ್ ಮಾರ್ಕ್ ಹಾಕೋದಾಗಿರ್ಬೋದು, ಪೇಜ್ ಗೆ ಕಲರ್ ಕೊಡೋದಾಗಿರ್ಬೋದು, ಪೇಜ್ ಗೆ ಬಾರ್ಡರ್ಸ್ ಗಳನ್ನ ಕೊಡೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಕಲ್ತಿರ್ಬೇಕಾಗತ್ತೆ. ಇವಿಷ್ಟೇ. ಅಲ್ಲಿ ಯಾವ ರೀತಿಯಾಗಿ ಕೆಲಸ ಅಂದ್ರೆ ನೀವು ಒಂದು ಪೇಜ್ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಕೇಳ್ತಾರೆ ಅವರು, ಇದಕ್ಕೆ ಪೇಜ್ ಬಾರ್ಡರ್ ಹಾಕೊಡಿ, ಇದಕ್ಕೆ ಒಂದು ನಮ್ಮ ಸಂಸ್ಥೆ ಒಂದು ವಾಟರ್ ಮಾರ್ಕ್ ಹಾಕೊಡಿ ಅಂತ ಹೇಳ್ಕೊಡ್ತಾರೆ. ಅದನ್ನೇ ಕೆಲಸವನ್ನ ನೀವೇನ್ ಮಾಡ್ಬೇಕಾಗತ್ತೆ, ಈ ರೀತಿಯಾಗಿ ವಾಟರ್ ಮಾರ್ಕ್ ಆಗಿರ್ಬೋದು, ಸಪೋಸ್ ಪೇಜ್ ಗೆ ಕಲರ್ ಹಾಕೋದಾಗಿರ್ಬೋದು, ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು, ಇಲ್ಲಿ ಪೇಜ್ ಗಳನ್ನ ಡಿಸೈನ್ ಮಾಡ್ಕೋಬಹುದು. ಸಪೋಸ್ ಪೇಜ್ ಸೈಜ್ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ತೆಗೀರಿ ಅಂದಾಗ ಬೇರೆ ಸೈಜ್ ಅನ್ನ ನೀವು A3 ಸೈಜ್ ಒಳಗೂ ಕೂಡ ಪ್ರಿಂಟ್ ತೆಗಿಬಹುದು. ಜೊತೆಗೆ ಸಪೋಸ್ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಪೋರ್ಟ್ರೇಟ್ ಸ್ಕೇಪ್ ತೆಗೀರಿ ಪ್ರಿಂಟ್ ಅಂದಾಗ ನೀವು ಕೂಡ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಲ್ಯಾಂಡ್ಸ್ಕೇಪ್ ಮತ್ತೆ ಪೋರ್ಟ್ರೇಟ್ ಕೂಡ ನೀವೇನ್ ಮಾಡಬಹುದು ಅಂದ್ರೆ ಚೇಂಜಸ್ ಅನ್ನ ಮಾಡ್ಕೋಬಹುದು. ಅಂದ್ರೆ ಇದರಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಗೆ ಒಂದು ಅರ್ಥ ಆಗ್ಲಿ, ಯಾವುದೇ ಒಂದು ಲೆಟರ್ಸ್ ಗಳ ಟೈಪ್ ಮಾಡೋದಾಗಿರ್ಬೋದು ಅಥವಾ ಪತ್ರಗಳ ವ್ಯವಹಾರ ಆಗಿರ್ಬೋದು, ಏನೋ ಒಂದು ಟೇಬಲ್ಸ್ ಗಳನ್ನ ಹಾಕಿ ಈ ರೀತಿಯಾಗಿ ಟೇಬಲ್ಸ್ ಗಳನ್ನ ಹಾಕೊಂಡು ಅವುಗಳಲ್ಲಿ ಕೂಡ ಏನೋ ಒಂದು ತಯಾರು ಮಾಡಬೇಕಾಗಿದೆ. ಸಪೋಸ್ ಒಂದು ಅವರಿಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಟೇಬಲ್ಸ್ ಗಳನ್ನ ರೆಡಿ ಮಾಡಬೇಕು ಅಂದ್ರೆ ಎರೇಜರ್ ಮುಖಾಂತರ ಟೇಬಲ್ ಅನ್ನ ನೀವು ಎರೇಜರ್ ಮಾಡ್ಕೋಬಹುದು. ಡ್ರಾ ಟೇಬಲ್ ಮುಖಾಂತರ ನೀವು ಟೇಬಲ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡಬಹುದು. ನಿಮ್ಗೆ ಯಾವ ರೀತಿಯಾಗಿ ಟೇಬಲ್ಸ್ ಬೇಕಾಗಿದೆಯೋ ಆ ರೀತಿಯಾಗಿ ಟೇಬಲ್ಸ್ ಗಳನ್ನ ನೀವೇನ್ ಮಾಡಬಹುದು, ಇಲ್ಲಿ ತಯಾರನ್ನ ಮಾಡ್ಕೋಬಹುದು. ಅಂದ್ರೆ ಲೈನ್ ಇರುತ್ತೆ, ಲೈನ್ ಡ್ರಾಪ್ ಮಾಡೋದು, ಒಳಗಡೆ ಏನ್ ಬರಿಬೇಕಾಗಿದೆ ಅದನ್ನ ನೀವು ಟೈಪ್ ಮಾಡಬಹುದು. ಯಾವ ಲೈನ್ ಅನ್ನ ತೆಗಿಬೇಕಾಗುತ್ತೆ ಆ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಹೋಗ್ಬಿಟ್ಟಿರುತ್ತೆ. ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ, ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಕೆಲಸವನ್ನ ಮಾಡಬೇಕಾಗಿರುವಂತದ್ದು. ಸಪೋಸ್ ಈ ಟೇಬಲ್ ಗೆ ಡಿಸೈನ್ ಮಾಡಬೇಕು ಅಂದ್ರೆ ಈ ಒಂದು ಕಾರ್ನರ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಬಾರ್ಡರ್ ಮೇಲೆ ಹೋಗಿ ಆಲ್ ಬಾರ್ಡರ್ ಅಥವಾ ಇಲ್ಲಿಂದ ಆಲ್ ಬಾರ್ಡರ್ ಕೂಡ ನೀವು ಸಂಪೂರ್ಣವಾಗಿ ಕೊಡಬಹುದು. ಆ ಒಂದು ಬಾರ್ಡರ್ ಒಂದು ಥಿಕ್ನೆಸ್ ಕೂಡ ಜಾಸ್ತಿ ಮಾಡಿಕೊಂಡು ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ದಪ್ಪ ಆಗುತ್ತೆ. ಜೊತೆಗೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಬಾರ್ಡರ್ ಸ್ಟೈಲ್ ಕೂಡ ನೀವೇನ್ ಮಾಡಬಹುದು, ಚೇಂಜಸ್ ಅನ್ನ ಮಾಡ್ಕೋಬಹುದು. ಗೊತ್ತಾಗಿದೆಯಾ? ಮತ್ತೆ ಬಾರ್ಡರ್ ಕಲರ್ ಕೂಡ ನೀವೇನ್ ಮಾಡಬಹುದು, ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿನೂ ಕೂಡ ನೀವೇನ್ ಮಾಡಬಹುದು, ಡಿಸೈನಿಂಗ್ ಬಾರ್ಡರ್ ಆಗಿರ್ಬೋದು, ಡಿಸೈನಿಂಗ್ ಪೇಜ್ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ತರದ ಒಂದು ಕೆಲಸಗಳನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಮಾಡುವಂತಹ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕಾಗುತ್ತೆ. ಅಂದ್ರೆ ಇದೇ ಒಂದು ಪೇಜ್ ಗೆ ಡಿಸೈನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಕೂಡ ನಾವು ಏನ್ ಮಾಡಬಹುದು, ಟೇಬಲ್ಸ್ ಗಳನ್ನ ಡಿಸೈನಿಂಗ್ ಮಾಡ್ಕೊಂಡು ಕೂಡ ನಾವು ಕೆಲಸವನ್ನ ಮಾಡಬಹುದಾಗಿರುತ್ತೆ. ಜೊತೆಗೆ ಇಲ್ಲಿಂದ ಫಾರ್ಮೆಟ್ ಅಂದ್ರೆ ನಾವೇನ್ ಮಾಡಬಹುದು, ಸಪೋಸ್ ನಾವು ಮಾಡಿರುವಂತಹ ಫಾರ್ಮೆಟ್ ಗಳನ್ನು ಕೂಡ ತೆಗಿಲಿಕ್ಕೆ ಅವಕಾಶ ಇದ್ದಿರುತ್ತೆ. ಚೇಂಜಸ್ ಮಾಡಬಹುದು, ಅಕ್ಷರಗಳನ್ನ ದೊಡ್ಡ ಮಾಡ್ಲಿಕ್ಕೆ, ಸಣ್ಣ ಮಾಡ್ಲಿಕ್ಕೆ ಈ ಒಂದು ಪೇಜ್ ಅನ್ನು ನಾವು ಬಳಕೆ ಮಾಡ್ತೀವಿ. ಇದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತಾ ಇದೀನಿ. ಬಟ್ ಒನ್ ಥಿಂಗ್ ತಿಳ್ಕೊಂಡ್ಬಿಡಿ, ನೀವು ಡಾಟಾ ಎಂಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಅತಿ ಹೆಚ್ಚಾಗಿ ಕೆಲಸವನ್ನು ಕೂಡ ನಿಮಗೆ ಮಾಡ್ಲಿಕ್ಕೆ ಕೊಡ್ತಾರೆ. ಟೇಬಲ್ಸ್ ಆಗಿರ್ಬೋದು, ಪೇಜ್ ರೆಡಿ ಮಾಡೋದಾಗಿರ್ಬೋದು, ಫ್ರಂಟ್ ಪೇಜ್ ಡಿಸೈನ್ ಮಾಡೋದಾಗಿರ್ಬೋದು, ಅವಾಗ ನೀವು ವರ್ಡ್ ಆರ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ ಅಕ್ಷರಗಳನ್ನ ತಗೊಂಡು ಕೂಡ ನೀವೇನ್ ಮಾಡಬಹುದು, ಆ ಡಿಸೈನ್ಸ್ ಗಳನ್ನ ಮಾಡ್ಕೋಬಹುದು. ಮತ್ತೆ ಇಲ್ಲಿಂದ ಡ್ರಾಫ್ಟ್ ಕ್ಯಾಪ್ ಅಂತ ಇದ್ದಿರುತ್ತೆ, ಅಕ್ಷರಗಳನ್ನ ಒಂದು ದೊಡ್ಡ ಮಾಡ್ಕೊಂಡು ಒಂದು ಸಣ್ಣ ಮಾಡುವಂತದ್ದು. ಈ ರೀತಿಯಾಗಿ ನಿಮ್ಗೆ ಏನ್ ಕೆಲಸವನ್ನ ಕೊಡ್ತಾರೆ, ಸಪೋಸ್ ಪೇಜ್ ನಂಬರ್ ಹಾಕ್ಬೇಕಾಗಿತ್ತು ಅಂದ್ರೂ ಕೂಡ ಪೇಜ್ ನಂಬರ್ ಅನ್ನ ನೀವು ಇಲ್ಲಿಂದ ಕೂಡ ಹಾಕ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ನಿಮ್ಗೆ ಯಾವ ರೀತಿಯಾಗಿ ಪೇಜ್ ನಂಬರ್ಸ್ ಬೇಕೋ ಆ ರೀತಿಯಾಗಿ ಪೇಜ್ ನಂಬರ್ಸ್ ಅನ್ನ ಕೆಳಗಡೆ ಮೇಲ್ಗಡೆ ಕೂಡ ಹಾಕೋಬಹುದು. ನಿಮ್ಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಆ ರೀತಿಯಾಗಿ ನೀವೇನ್ ಮಾಡಬಹುದು, ಪೇಜಸ್ ಗಳನ್ನ ನಂಬರ್ಸ್ ಗಳನ್ನ ಹಾಕಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು, ಈ ಒಂದು ಸಾಫ್ಟ್ವೇರ್ ವನ್ನ ಬಳಕೆ ಮಾಡಬಹುದು. ಜೊತೆಗೆ ಇಲ್ಲಿಂದ ಕ್ಲಿಪ್ ಆರ್ಟ್ ಸಿಗ್ತಾ ಇರತ್ತೆ, ಇಲ್ಲಿಂದ ಪಿಕ್ಚರ್ಸ್, ಸಪೋಸ್ ಆ ಒಂದು ಸಂಘ ಸಂಸ್ಥೆ ಒಂದು ಫೋಟೋ ಹಾಕಿ ಒಂದು ಡಿಸೈನ್ ಮಾಡಬೇಕಾಗಿತ್ತು ಅಂದ್ರೆ ಫೋಟೋನು ಕೂಡ ನೀವು ಸೆಲೆಕ್ಷನ್ ಮಾಡ್ಕೊಂಡು ಇನ್ಸರ್ಟ್ ಮಾಡಿದ್ರೆ ಆ ಒಂದು ಫೋಟೋ ಕೂಡ ಸಂಪೂರ್ಣವಾಗಿ ಬಂದ್ಬಿಡುತ್ತೆ. ಅದೇ ಫೋಟೋ ಡಿಸೈನ್ ಮಾಡಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ಡಿಸೈನ್ಸ್ ಗಳು ಕೂಡ ಬರ್ತಾ ಇರತ್ತೆ. ನೀವೇನ್ ಮಾಡಬಹುದು, ಇವುಗಳನ್ನ ಉಪಯೋಗಿಸಿಕೊಂಡು ಡಿಸೈನ್ಸ್ ಗಳನ್ನ ಮಾಡಬಹುದು. ಜೊತೆಗೆ ಡಿಸೈನ್ಸ್ ಮೇಲೂ ಕೂಡ ಹೋದಾಗ ಇಲ್ಲಿಂದ ನೀವೇನ್ ಮಾಡಬಹುದು, ಫಾರ್ಮೆಟ್ ಆಗಿರ್ಬೋದು, ಅದರ ಒಂದು ಸೈಜ್ ದೊಡ್ಡದಾಗಿರ್ಬೋದು, ಸಣ್ಣದಾಗಿರ್ಬೋದು, ನೀವು ಈ ರೀತಿಯಾಗಿ ಕೂಡ ಬದಲಾವಣೆಯನ್ನ ಮಾಡ್ಕೋಬಹುದು ಇಲ್ಲಿಂದ. ಮತ್ತೆ ಹೈಟ್ ವಿಡ್ತ್ ಅಥವಾ ಬಾಟಮ್ ಕೂಡ ನೀವು ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ಮತ್ತೆ ಇನ್ ಕೆಲವೊಂದಿಷ್ಟು ಮಾಹಿತಿ ಕ್ಲಿಪ್ ಆರ್ಟ್ ಆಗಿರ್ಬೋದು, ಮತ್ತೆ ಕ್ವಿಕ್ ಒಂದು ಪಾರ್ಟ್ ಅಂತ ಇದ್ದಿರುತ್ತೆ, ಅದನ್ನು ಕೂಡ ಬಳಕೆ ಮಾಡಬಹುದು. ಮತ್ತೆ ಡೇಟ್ ಅಂಡ್ ಟೈಮ್ ಕೂಡ, ಇವತ್ತಿನ ಡೇಟ್ ಅಂಡ್ ಟೈಮ್ ಕೂಡ ನೀವೇನ್ ಮಾಡಬಹುದು, ಇನ್ಸರ್ಟ್ ಅನ್ನ ಮಾಡ್ಕೋಬಹುದು. ಈ ರೀತಿಯಾಗಿ ಸಂಪೂರ್ಣವಾಗಿ ನಿಮ್ಗೆ ಏನಾಗ್ತಾ ಇರತ್ತೆ, ಈ ಒಂದು ಸಾಫ್ಟ್ವೇರ್ ಒಳಗಡೆ ನೀವೇನ್ ಮಾಡಬಹುದು, ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಒಂದು ಆಫೀಸಿಯಲಿ ಕೆಲಸವನ್ನ ನೀವು ಏನ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಸಂಪೂರ್ಣವಾಗಿ. ಇದರಲ್ಲಿ ಇವೆಲ್ಲವನ್ನು ಕೂಡ ನಮಗೆ ಬರುತ್ತೆ ಸರ್ ಅಂದ್ರೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜೊತೆಗೆ ಇವು ಅಲೈನ್ಮೆಂಟ್ ಕೂಡ ಮಾಡುವಂತದ್ದು ಗೊತ್ತಿರುತ್ತೆ. ಪೇಜ್ ಕಲರ್ ಆಗಿರ್ಬೋದು, ಬಾರ್ಡರ್ ಆಗಿರ್ಬೋದು,
ಮತ್ತೆ ಅಕ್ಷರಗಳನ್ನ ABCD ಮುಖಾಂತರ ಮೇಲ್ಗಡೆ ತಗೊಳ್ಳೋದು, ಕೆಳಗಡೆ ತಗೊಳ್ಳೋದು, ಅಂದ್ರೆ ABCD ವೈಸ್ ತಗೋಬೇಕಾಗಿತ್ತು ಅಂದ್ರೂ ಕೂಡ ನೀವು ಇವುಗಳನ್ನ ಬಳಕೆಯನ್ನ ಮಾಡಬಹುದು. ಜೊತೆಗೆ ಇದೇನು ಕೆಲಸ ಮಾಡುತ್ತಪ್ಪ ಅಂದ್ರೆ ಆಲ್ರೆಡಿ ಗೊತ್ತಿರುತ್ತೆ ನಿಮ್ಗೆ, ಅಕ್ಷರ ಕೆಳಗಡೆ ಇರುವಂತಹ ಒಂದು ಡಿಸ್ಟೆನ್ಸ್ ಅನ್ನ ಬದಲಾವಣೆ ಮಾಡಿಕೊಡುತ್ತೆ. ಓಕೆನಾ, ಇದನ್ನು ಕೂಡ ಬಹಳಷ್ಟು ಜನರಿಗೆ ಗೊತ್ತಿರಬೇಕಾಗುತ್ತೆ. ಒಂದು ಲೆಟರ್ ಟೈಪ್ ಮಾಡ್ತಾ ಇದೀವಿ ಅಂದ್ರೆ ಅಕ್ಷರಗಳು ಸ್ವಲ್ಪ ದೂರ ಆಗಿದ್ದು ಅಂದ್ರೆ ನಾವೇನ್ ಮಾಡಬಹುದು, ಇಲ್ಲಿಂದ ಸ್ವಲ್ಪ ಹತ್ತಿರನೂ ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಆಲ್ಮೋಸ್ಟ್ ಆಗಿ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಬಟ್ ಇವುಗಳಲ್ಲಿ ಏನ್ ಕೆಲಸ ಮಾಡಬೇಕು, ಯಾವಾಗ ಅವಶ್ಯಕತೆ ಬಿದ್ದಾಗ ಈ ಟೂಲ್ಸ್ ಗಳನ್ನ ಉಪಯೋಗಿಸಿಕೊಂಡು ನೀವೇನ್ ಮಾಡಬೇಕಾಗುತ್ತೆ, ಕೆಲಸವನ್ನ ಮಾಡಿ ಮುಗಿಸಬೇಕಾಗುತ್ತೆ. ಜೊತೆಗೆ ಸೇಪ್ಸ್ ಆಗಿರ್ಬೋದು, ಏನ್ ಬೇಕೋ ಅವೆಲ್ಲವನ್ನು ಕೂಡ ನೀವು ತಗೊಂಡು ಕೆಲಸವನ್ನ ಮಾಡೋದಾಗಿರುತ್ತೆ. ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ತುಂಬಾ ಈಸಿ ಆಗಿರುವಂತಹ ಒಂದು ಡಾಟಾ ಎಂಟ್ರಿ ಆಪರೇಟರ್ ಕೆಲಸ. ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಇದರಲ್ಲಿ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಮಗೆ ಗೊತ್ತಿಲ್ಲ ಸರ್, ಕಲಿಬೇಕಾಗಿತ್ತು ಅಂದ್ರೂ ಆನ್ಲೈನ್ ಕ್ಲಾಸ್ ಇರುತ್ತೆ. ನೀವು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಕೂಡ ನೀವೇನ್ ಮಾಡಬಹುದು, ಡಾಟಾ ಎಂಟ್ರಿ ಮಾಡುವಂತ ಕೆಲಸವನ್ನ ಸಂಪೂರ್ಣವಾಗಿ ಕಲೀಲಿಕ್ಕೆ ಅವಕಾಶ ಇದ್ದಿರುತ್ತೆ. ಜೊತೆಗೆ ಈ ಒಂದು ಸಾಫ್ಟ್ವೇರ್ ಅಲ್ಲಿ ಕೆಲವೊಂದಿಷ್ಟು ಮೇನ್ ಭಾಗಗಳನ್ನ ಹೇಳ್ಕೊಟ್ಟಿದ್ದೇನೆ. ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಬರುತ್ತೆ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು, ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಕೂಡ ನಾವು ಕರಿಬಹುದು. ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಅಂತ ಹೇಳ್ತೀವಿ. ಈ ಒಂದು ಎಕ್ಸೆಲ್ ಕೂಡ ನಮಗೆ ಕಡ್ಡಾಯವಾಗಿ ಪರ್ಫೆಕ್ಟ್ ಆಗಿ ಬರಬೇಕಾಗಿರುತ್ತೆ. ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಲಿಕ್ಕೆ ಅವಶ್ಯಕತೆ ಇಲ್ಲ, ಎಷ್ಟು ಸ್ವಲ್ಪ ಆದ್ರೂ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅಂದ್ರೆ ಇದರಲ್ಲಿ ಕೂಡಿಸುವಂತದ್ದು, ಕಳೆಯುವಂತದ್ದು, ಭಾಗಾಕಾರ ಮಾಡುವಂತದ್ದು, ಗುಣಾಕಾರ ಮಾಡುವಂತದ್ದು, ಪರ್ಸೆಂಟೇಜ್ ತೆಗೆಯುವಂತದ್ದು, ಇಷ್ಟು ಒಂದು ಲೆಕ್ಕಾಚಾರ ಮಾಡುವಂತ ನಾಲೆಜ್ ಆದ್ರೂ ನಮ್ಮ ಹತ್ರ ಇರಬೇಕಾಗತ್ತೆ. ಹೌದಿಲ್ಲ ರೀ? ಯಾಕಂದ್ರೆ ಬಿಲ್ ಮಾಡುವಂತದ್ದು ಇದ್ದಿರತ್ತೆ, ಸಪೋಸ್ GST ತೆಗೆಯುವಂತದ್ದು ಇದ್ದಿರತ್ತೆ, ಸಪೋಸ್ ಪೇಮೆಂಟ್ ಮಾಡುವಂಥದ್ದು ಇದ್ದಿರತ್ತೆ, ಸಪೋಸ್ ಯಾವುದೋ ಒಂದು ಬಿಲ್ ಮಾಡುವಂಥದ್ದು ಇದ್ದಿರತ್ತೆ. ಅವೆಲ್ಲವನ್ನು ಕೂಡ ನೀವು ಏನ್ ಮಾಡಿರ್ಬೇಕಾಗತ್ತೆ, ಕಲ್ತಿರ್ಬೇಕಾಗತ್ತೆ. ಅಂದ್ರೆ ಕೆಲವೊಂದಿಷ್ಟು ಫಾರ್ಮುಲಾಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಸಾಫ್ಟ್ವೇರ್ ಕಂಪಲ್ಸರಿ ನಮಗೆ ಫಾರ್ಮುಲಾ ಮೇಲೆ ಕೆಲಸ ಮಾಡುವಂತ ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಇದ್ದಿರತ್ತೆ. ಕೆಲವೊಂದಿಷ್ಟು ಫಾರ್ಮುಲಾ ಬಿಟ್ಟು ಕೂಡ ನಾವೇನ್ ಮಾಡಬಹುದು, ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಯಾವುದೋ ಒಂದು ವಿಷಯವನ್ನ ಟೈಪ್ ಮಾಡ್ಕೊಂಡು ರೆಡಿ ಮಾಡಬೇಕಾಗಿದೆ ಅಂದ್ರೂ ಕೂಡ ನೀವೇನ್ ಮಾಡಬಹುದು, ಇದರಲ್ಲಿ ರೆಡಿ ಮಾಡ್ಕೋಬಹುದು. ಸಪೋಸ್ ಇಲ್ಲಿ ಯಾವುದೋ ಮಾಡಿರುವಂತ ಕೆಲಸದ ಒಂದು ಫೈಲ್ ಇದೆ, ನೋಡೋಣ. ಓಪನ್ ಆಗಿತ್ತು ಅಂದ್ರೆ ಗೊತ್ತಾಗುತ್ತೆ. ಇಲ್ಲ, ಯಾವುದೇ ರೀತಿಯಿಂದ ಕೆಲಸವನ್ನ ಮಾಡಿ ಖಾಲಿ ಪೇಜ್ ಇದೆ, ಅದನ್ನು ಕೂಡ ನೋಡಬಹುದು. ಸಪೋಸ್ ರೀಸೆಂಟ್ ಒಳಗೆ ಏನಾದ್ರೂ ಸಿಗುತ್ತಾ, ಬುಕ್ 3 ಅಂತ ಇದ್ದಿರತ್ತೆ, ಇಲ್ಲ. ಓಕೆ, ನಾನು ಎಲ್ಲವನ್ನು ಕೂಡ ತೆಗ್ದಿರ್ತೀನಿ, ಇದನ್ನು ಕೂಡ ಹೋಗಿರತ್ತೆ. ಮತ್ತೆ ಇನ್ ಕೆಲವೊಂದಿಷ್ಟು ಯಾವ್ದಾದ್ರು ಇದೆಯಾ ಅಂತ ನೋಡೋಣ. ಓಕೆ, ಇಲ್ಲಿ ನೋಡಬಹುದು. ಒಂದು ಏನ್ ಮಾಡಿದ್ದೀನಿ ಅಂದ್ರೆ ಒಂದು ಹಾಸ್ಪಿಟಲ್ ಬಿಲ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದ್ರೆ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾನು ಮಾಡಿರುವಂತ, ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಫಾರ್ಮುಲಾ ನಿಮ್ಗೆ ವಿಸಿಬಲ್ ಆಗುತ್ತೆ. ಈ ರೀತಿಯಾಗಿರುವಂತಹ ಫಾರ್ಮುಲಾಗಳನ್ನ ಬಳಕೆ ಮಾಡುವಂತ ನೀವೇನ್ ಮಾಡಬೇಕಾಗತ್ತೆ, ಕಲ್ತಿರ್ಬೇಕಾಗತ್ತೆ. ಬಿಲ್ ಮಾಡೋದಾಗಿರ್ಬೋದು, ಇನ್ನಿತರ ಸಾಕಷ್ಟು ಕೆಲಸಗಳನ್ನು ಕೂಡ ನಾವೇನ್ ಮಾಡಬಹುದು ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಒಂದು 10 ರಿಂದ 15 ಒಂದು ಲೆಕ್ಕಾಚಾರ ಮಾಡುವಂತ ಒಂದು ಫಾರ್ಮುಲಾಗಳನ್ನ ನೀವು ಕಲ್ತಿರ್ಬೇಕಾಗತ್ತೆ. ಅಂದ್ರೆ ಇವತ್ತು ಅಟೆಂಡೆನ್ಸ್ ಆಗಿರ್ಬೋದು, ಇವತ್ತು ಇವೆಲ್ಲ ರೊಕ್ಕವನ್ನ ಕೂಡಿಸ್ಕೊಡ್ರಿ, ನಮ್ಗೆ ಗೊತ್ತಾಗಬೇಕಾಗಿದೆ. ಪರ್ಸೆಂಟೇಜ್ ತೆಗೀರಿ, 10% ಡಿಸ್ಕೌಂಟ್ ಮಾಡ್ರಿ, ಡಿಸ್ಕೌಂಟ್ ಫಾರ್ಮುಲಾ ಗೊತ್ತಿರಬೇಕು. ಮತ್ತೆ ಟೋಟಲ್ ಫಾರ್ಮುಲಾ ಗೊತ್ತಿರಬೇಕು. ಮತ್ತೆ ಅದರಲ್ಲಿ ಮತ್ತೆ ಇನ್ನಿತರ ಬಹಳಷ್ಟು ಫಾರ್ಮುಲಾಗಳನ್ನು ಕೂಡ ನೀವು ಕಲ್ತಿರಬೇಕಾಗುತ್ತೆ. ಇದರಲ್ಲಿ ಫಾರ್ಮುಲಾ ಬೇಸ್ ಮೇಲೆ ಕೆಲಸ ಮಾಡುತ್ತೆ. ಇನ್ನೊಂದು ಬಿಟ್ರು ಅಂದ್ರೆ ನಾವು ಸೀಟ್ ಅನ್ನ ತಗೊಂಡು ಪ್ರತಿಯೊಂದು ಸೀಟಿಗೆ ಏನ್ ಡಿಸೈನ್ ಮಾಡಬೇಕಾಗಿದೆ, ಯಾವ ರೀತಿಯಾಗಿ ಬರಿಬೇಕಾಗಿದೆ, ಇವು ಕಾಲಮ್ಸ್ ಗಳನ್ನ ತಗೊಂಡು ನಾವೇನ್ ಮಾಡಬಹುದು, ಟೈಪ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಆಲ್ಮೋಸ್ಟ್ ನೀವು ಇನ್ಸರ್ಟ್ ಅಲ್ಲಿ ಇರುವಂತಹ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಆ ಒಂದು ಟೂಲ್ಸ್ ಗಳು ಕೂಡ ಇಲ್ಲಿ ಕೆಲವೊಂದಿಷ್ಟು ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಪೇಜ್ ಲೇಔಟ್ ಒಳಗೆ ಹೋದಾಗಲೂ ಕೂಡ ಅದೇ ರೀತಿಯಾಗಿ ಪೇಜ್ ಆರ್ಗನೈಸೇಷನ್, ಸೈಜ್ ಆಗಿರ್ಬೋದು, ಮಾರ್ಜಿನ್ಸ್ ಆಗಿರ್ಬೋದು, ಇವೆಲ್ಲ ಫಾರ್ಮುಲಾ ಒಳಗೆ ಹೋದಾಗ ಮಾತ್ರ ನಿಮ್ಗೆ ಇಲ್ಲಿ ಫಾರ್ಮುಲಾಗಳು ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಮೋರ್ ಫಂಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇವಿಷ್ಟು ಫಾರ್ಮುಲಾಗಳಾಗಿರ್ಬೋದು, ಮ್ಯಾಚ್ ಒಳಗಡೆ ಇಷ್ಟು ಫಾರ್ಮುಲಾಗಳಾಗಿರ್ಬೋದು. ಇದರಲ್ಲಿ ಇವೆಲ್ಲ ಫಾರ್ಮುಲಾಗಳ ಕಳೆಯುವಂತ ಅವಶ್ಯಕತೆ ಏನಿಲ್ಲ. ಎಷ್ಟು ಬೇಕೋ ಅಷ್ಟು ಫಾರ್ಮುಲಾಗಳನ್ನ ನೀವು ಒಂದು ಕೆಲಸಕ್ಕೆ ಬೇಕಾಗಿರುವಂತಹ ಫಾರ್ಮುಲಾಗಳನ್ನ ನೀವು ಬಳಕೆಯನ್ನ ಮಾಡ್ಕೋಬಹುದು. ಲಾಜಿಕಲಿ ಫಾರ್ಮುಲಾ ಇದ್ದಿರತ್ತೆ, ಜೊತೆಗೆ ಇಲ್ಲಿಂದ ಫಂಕ್ಷನಲ್ ಫಾರ್ಮುಲಾ ಇದ್ದಿರತ್ತೆ, ಜೊತೆಗೆ ಇಲ್ಲಿಂದ ರೀಸೆಂಟ್ ಯೂಸ್ ಫಾರ್ಮುಲಾ ಕೂಡ ಇದ್ದಿರತ್ತೆ. ಇವೆಲ್ಲ ಕೂಡ ಈ ನೋಡ್ರಿ ಆಲ್ಮೋಸ್ಟ್ ಇಷ್ಟು ಫಾರ್ಮುಲಾ ಆದ್ರೂ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಮ್ಯಾಕ್ಸ್ ಆಗಿರ್ಬೋದು, ಕೌಂಟ್ ಆಗಿರ್ಬೋದು, ಓಕೆ, ಹೈಫರ್ ಲಿಂಕ್ ಆಗಿರ್ಬೋದು, ಇಫ್ ಕಂಡೀಷನ್ ಆಗಿರ್ಬೋದು, ಎವರೇಜ್ ಆಗಿರ್ಬೋದು, ಸಮ್ ಆಗಿರ್ಬೋದು, ಅವರ್ ಆಗಿರ್ಬೋದು, ಇವೆಲ್ಲ ಫಾರ್ಮುಲಾಗಳನ್ನು ಕೂಡ ಕಡ್ಡಾಯವಾಗಿ ನೀವು ಕಲ್ತಿರಬೇಕಾಗತ್ತೆ. ಜೊತೆಗೆ ಆಟೋ ಸಮ್ ಕೂಡ ಇದ್ದಿರತ್ತೆ. ಓಕೆ, ಇವೆಲ್ಲವನ್ನು ಕೂಡ ನಾವು ಏನ್ ಮಾಡಬೇಕಾಗುತ್ತೆ, ಲೆಕ್ಕಾಚಾರ ಮಾಡುವಂಥದ್ದು. ಈಗ ಸಪೋಸ್ ಯಾವುದೇ ಬಿಲ್ ಆಗಿರ್ಬೋದು, ಇನ್ನಿತರ ಯಾವುದೇ ಕೆಲಸವನ್ನು ಕೂಡ ಕೊಟ್ಟರು, ರೆಸಿಪ್ಟ್ ಆಗಿರ್ಬೋದು, ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಯಾವುದೋ ಒಂದು ಕೆಲಸವನ್ನ ಮಾಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬಹುದು, ಇದರಲ್ಲಿ ಮೇಂಟೆನೆನ್ಸ್ ಅನ್ನ ಮಾಡುವಂತದನ್ನ ನೀವು ಕಲ್ತಿರ್ಬೇಕಾಗತ್ತೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ, ಬಹಳಷ್ಟು ಈಸಿ ಆಗಿರುತ್ತೆ. ಫಾರ್ಮುಲಾ ಗೊತ್ತಿದ್ರೆ ಸಾಕು, ಅದಕ್ಕೂ ನಂಬರ್ ಹಾಕೊಳ್ಳೋದು, ಇಲ್ಲಿ ಏನ್ ಬರಿಬೇಕಾಗಿದೆ ಅವೆಲ್ಲ ಇದೇ ರೀತಿಯಾಗಿ ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೊಂಡು ಕೆಳಗಡೆ ವಿಷಯವನ್ನ ಹಾಕಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂತ ಭಾಗಿರುತ್ತೆ. ಕ್ಯಾಲ್ಕುಲೇಷನ್ ಮಾಡಿ ತೆಗೆದು ಬಿಡೋದಪ್ಪ, ಇಷ್ಟೇ ಕೆಲಸ, ದೊಡ್ಡದೇನಿಲ್ಲ. ಕಲರ್ ಹಾಕೋದಾಗಿರ್ಬೋದು, ಇವುಗಳಿಗೆ ಅರೇಂಜ್ ಮಾಡೋದಾಗಿರ್ಬೋದು, ಎಲ್ಲವನ್ನು ಕೂಡ ಹೋಮ್ ಪೇಜ್ ಎಲ್ಲ ಇದ್ದಿರುತ್ತೆ. ಕಲರ್ ಹಾಕೊಳ್ಳೋದು, ಮತ್ತೆ
ಇವುಗಳಿಗೆ ಒಂದು ಬಾರ್ಡರ್ ಕೊಡುವಂಥದ್ದು ಎಲ್ಲವೂ ಕೂಡ ಇಲ್ಲೇ ಇದ್ದಿರುತ್ತೆ. ಸಪೋಸ್ ಅಲೈನ್ಮೆಂಟ್ ಮಾಡುವಂಥದ್ದು, ಅಕ್ಷರಗಳಿಗೆ ಅಲೈನ್ಮೆಂಟ್ ಇಲ್ಲಿಂದಾನೆ ಕೂಡ ಮಾಡ್ಕೋಬಹುದು. ಓಕೆ, ಈ ರೀತಿಯಾಗಿ ಅಲೈನ್ಮೆಂಟ್ಸ್ ಗಳನ್ನು ಕೂಡ ನೀವು ಮಾಡಬಹುದು ಇಲ್ಲಿಂದಾನೆ. ಓಕೆ, ಬಹಳಷ್ಟು ಈಸಿ ಆಗಿರುತ್ತೆ. ಮೈಕ್ರೋಸಾಫ್ಟ್ ಎಕ್ಸೆಲ್ ಕೂಡ ನೀವು ಬಹಳಷ್ಟು ಒಂದು ಕಲಿಬೇಕಾಗಿರುವಂತಹ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಆಗಿರುತ್ತೆ. ಇವೆರಡು ಸಾಫ್ಟ್ವೇರ್ ನಿಮಗೆ ಕಂಪಲ್ಸರಿ ಬರುತ್ತೆ ಸರ್, ನನಗೆ ಬೇಸಿಕ್ ಆದ್ರೂ ನಾನು ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಅಂಜಲಿಕ್ಕೆ ಹೋಗ್ಬೇಡಿ, ಕೆಲಸಕ್ಕೆ ಕಣ್ಣು ಮುಚ್ಚಿ ಜಾಯ್ನಿಂಗ್ ಆಗಿ. ಮತ್ತೆ ಇನ್ನೊಂದು ಸಾಫ್ಟ್ವೇರ್ ಬರುತ್ತೆ PPT ಅಂತ ನಾವು ಹೇಳ್ತೀವಿ. ಯಾವುದೋ ಒಂದು ಪ್ರೆಸೆಂಟೇಷನ್ ಮಾಡಬೇಕಾಗಿದೆ ಆಫೀಸ್ ಅಲ್ಲಿ, ಒಂದು ವಿಡಿಯೋ ಮಾಡಿ ತೋರಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆನೆ ಹೋಗ್ಬಿಟ್ಟು ಇಲ್ಲಿಂದ ಪವರ್ ಪಾಯಿಂಟ್ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಇದರಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಆಗಿರ್ಬೋದು, ಯಾವುದೋ ಒಂದು ವಸ್ತುವಿನ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ಇದರಲ್ಲಿ ಅನಿಮೇಷನ್ ಮಾಡಿ ಒಂದು ವಿಡಿಯೋ ಮಾಡಿ ಅದಕ್ಕೆ ಒಂದು ಸೌಂಡ್ ಇಫೆಕ್ಟ್ ಕೊಟ್ಟು ಒಂದು ಪೇಜಿಗೆ ಇಫೆಕ್ಟ್ ಕೊಟ್ಟು ಒಂದು ಸ್ಲೈಡ್ ಶೋ ಮುಖಾಂತರ ಮೊಬೈಲ್ ಅಲ್ಲಿ ನೋಡ್ತಿರ್ತೀರಲ್ಲ, ಯಾವುದೋ ಒಂದು ಬರ್ತ್ಡೇ ಮಾಡಿದಾಗ ಒಂದು 5-6 ಫೋಟೋಗಳನ್ನು ಹಾಕಿ ಒಂದು ಸ್ಲೈಡ್ ಶೋ ಮಾಡಿರ್ತಾರೆ. ಆ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು, ಇದರಲ್ಲಿ ಒಂದು ಸ್ಲೈಡ್ ಶೋ ಮಾಡಿ ಪ್ರೆಸೆಂಟೇಷನ್ ಮಾಡುವಂತದ್ದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇಷ್ಟು ಸರ್ ನನಗೆ ಬೇಸಿಕ್ಲಿ ಅನಿಮೇಷನ್ ಮಾಡಬಹುದು, ಸ್ಲೈಡ್ ಶೋ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗಿ. ಅದ್ಲೇನ್ ಬೇರೆ ಕೆಲಸ ಕೊಡೋದಿಲ್ಲ, ನಿಮ್ಗೆ ಇವೇ ಸಾಫ್ಟ್ವೇರ್ ಒಳಗಡೆ ಕೆಲಸ ಮಾಡುವಂತಹ ವಿಧಾನವನ್ನ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಆ ಒಂದು ಆಫೀಸ್ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಟ್ರೈನಿಂಗ್ ಬೇಸ್ ಇದ್ದಿರುತ್ತೆ. ಒಂದು 15 ಡೇಸ್ ಆಗಿರ್ಬೋದು, 3 ಮಂತ್ ಟ್ರೈನಿಂಗ್ ಆಗಿರ್ಬೋದು. ಯಾಕಂದ್ರೆ ಅಲ್ಲಿ ಯಾವ ರೀತಿಯಾಗಿ ಕೆಲಸ ಇರುತ್ತೆ ಅನ್ನುವಂಥದ್ದನ್ನ ನಮ್ಗೆ ಅವರು ಟ್ರೈನಿಂಗ್ ಅನ್ನ ಕೊಡ್ಬೇಕಾಗತ್ತೆ. ಸುಮ್ಮನೆ ಹೋಗಿ ನಾವು ಒಂದು ಕೆಲಸ ಮಾಡ್ಬೇಕಂದ್ರೆ ಏನ್ ಕೆಲಸ ಮಾಡ್ಬೇಕು ಅವ್ರು ಹೇಳ್ಕೊಡ್ಬೇಕಾಗ್ತದೆ. ಇದೆಲ್ಲ ಈ ರೀತಿಯಾಗಿ ನಮಗೆ ಬೇಕಾಗಿದೆ. ಅದರ ಒಂದು ಟ್ರೈನಿಂಗ್ ಅನ್ನ ನಾವು ತಗೋಬೇಕಾಗುತ್ತೆ. ಟ್ರೈನಿಂಗ್ ಕೊಡ್ತಾರೆ, ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ಬೇಸಿಕ್ ಆಗಿ ಬಹಳಷ್ಟು ಕೆಲಸ ಹಾರ್ಡ್ ಇರ್ಲಿಲ್ಲ ಅಂದ್ರೆ ಈಸಿಯಾಗಿ ಹೇಳ್ಕೊಡ್ತಾರೆ. ಜಸ್ಟ್ ಒಂದು ಟೈಪ್ ಮಾಡ್ಕೊಡ್ರಿ, ಜಸ್ಟ್ ಒಂದು ಅನಿಮೇಷನ್ ಮಾಡ್ಕೊಡ್ರಿ. ಈ ರೀತಿಯಾಗಿ ಪ್ರೆಸೆಂಟೇಷನ್ ಯಾವುದೋ ವಸ್ತುವಿನ ಬಗ್ಗೆ ಆಗಿರ್ಬೋದು, ಒಂದು ಸ್ಥಳದ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ವಿಷಯದ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ಸ್ಲೈಡ್ಸ್ ಗಳನ್ನ ನೀವು ಸ್ಲೈಡ್ಸ್ ತಗೊಳ್ಳೋದು, ಈ ಒಂದು ಸ್ಲೈಡ್ಸ್ ಮೇಲೆ ಬೇರೆ ವಿಷಯ, ಈ ಒಂದು ಸ್ಲೈಡ್ಸ್ ಮೇಲೆ ಬೇರೆ ವಿಷಯ. ಅನಿಮೇಷನ್ ಕೊಡಬೇಕಾಗಿತ್ತು ಅಂದ್ರೆ ಅನಿಮೇಷನ್ ಹೋಗಿ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಅನಿಮೇಷನ್ ಪೇಜ್ ಗಳಿಗೆ ಅನಿಮೇಷನ್ ಕೂಡ ಕೊಡಬಹುದು. ಬಹಳ ಫಾಸ್ಟ್ ಬರ್ತಾ ಇದೆ ಸರ್ ಅಂದ್ರೆ ಸ್ಲೋ ಮಾಡ್ಕೋಬಹುದು. ಓಕೆ, ಇವಿಷ್ಟೇ ನಿಮ್ಗೆ ಗೊತ್ತಿರಬೇಕಾಗಿರುವಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯ. ಓಕೆನಾ, ಇವೆಲ್ಲವನ್ನು ಕೂಡ ಬರುತ್ತೆ ಅಂದ್ರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, ಯಾವುದೇ ಕಂಪನಿ ಇದ್ರೂ ಕೂಡ ಕಂಪ್ಯೂಟರ್ ಆಪರೇಟರ್ಗೆ ಜಾಯ್ನ್ ಆಗಿ ಕೆಲಸ ನೀವು ಕಟ್ಟಿಸ್ಕೋಬಹುದು. ಜೊತೆಗೆ ಇನ್ನೊಂದು ಬೇಸಿಕ್ಲಿ ನಿಮ್ಗೆ ಒಂದು ನೋಟ್ ಪ್ಯಾಡ್ ಗೊತ್ತಿರಬೇಕಾಗುತ್ತೆ. ಒಂದು ಡಾಕ್ಯುಮೆಂಟ್ಸ್ ಒಳಗಡೆ ನೋಟ್ ಪ್ಯಾಡ್ ಗೊತ್ತಿತ್ತು ಅಂದ್ರೆ ಪೇಂಟ್ ಗೊತ್ತಿರಬೇಕಾಗುತ್ತೆ. ನುಡಿ ಒಳಗಡೆ ಕನ್ನಡ ಟೈಪಿಂಗ್ ಮಾಡುವಂತದ್ದನ್ನ ನೀವು ಕಲ್ತಿರ್ಬೇಕಾಗುತ್ತೆ. ಇದೆಲ್ಲ ಆದ ನಂತರ ವರ್ಡ್ ಪ್ಯಾಡ್, ಸಿಂಪಲ್ ನಾವು ಒಂದು ಪೇಜ್ ಗಳನ್ನ ಒಂದು ಲೆಟರ್ ಮಾಡಬೇಕಾಗಿದೆ ಅಂದ್ರೆ ಸಿಂಪಲ್ ಆಗಿ ನೀವು ವರ್ಡ್ ಪ್ಯಾಡ್ ಒಳಗೂ ಕೂಡ ಒಂದು ಪತ್ರಗಳನ್ನ ಟೈಪ್ ಮಾಡಬಹುದು, ಲೆಟರ್ಸ್ ಗಳನ್ನ ರೆಡಿ ಮಾಡಿ ಕಳಿಸಬಹುದು, ಪ್ರಿಂಟ್ ಅನ್ನ ತಗೋಬಹುದು. ಯಾವ್ದೋ ನೋಟಿಸ್ ಆಗಿರುತ್ತೆ, ಏನೋ ಒಂದು ಸಣ್ಣ ಪುಟ್ಟ ಒಂದು ಲೆಟರ್ ಗಳನ್ನ ಬರಿಬೇಕಾಗಿತ್ತು ಅಂದ್ರೆ ನೀವು ವರ್ಡ್ ಪ್ಯಾಡ್ ಅನ್ನ ಬಳಕೆಯನ್ನ ಮಾಡ್ಕೋಬಹುದು. ಬಹಳಷ್ಟು ಈಸಿ ಆಗಿರುತ್ತೆ. ದಯವಿಟ್ಟು ಇಷ್ಟೆಲ್ಲ ನಿಮ್ಗೆ ಗೊತ್ತಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗ ಯಾವುದೇ ಕೆಲಸ ಸಿಕ್ಕರೂ ಕೂಡ ಜಾಯ್ನಿಂಗ್ ಆಗಿ. ಸರ್ ನೀವು ಹೇಳುವಂತ ಇವೆಲ್ಲ ಸಾಫ್ಟ್ವೇರ್ ಗಳನ್ನ ನಾವು ಪರ್ಫೆಕ್ಟ್ ಆಗಿ ಕಲಿಬೇಕಾಗಿದೆ. ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಆನ್ಲೈನ್ ಮುಖಾಂತರ ನಾನು ಮನೆಯಲ್ಲೇ ಕೂತ್ಕೊಂಡು, ನೀವು ಮನೆಯಲ್ಲೇ ಕೂತ್ಕೊಂಡು ಜೂಮ್ ಆಪ್ ಮುಖಾಂತರ ಲೈವ್ ಕ್ಲಾಸ್ ಗಳಿಗೆ ಜಾಯ್ನ್ ಆಗಿ ನೀವು ಕೂಡ ಡಾಟಾ ಎಂಟ್ರಿ ಕೆಲಸ ಮಾಡುವಂತಹ ಕೋರ್ಸ್ಗೆ ಜಾಯ್ನ್ ಆದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲ ತರದ ಒಂದು ಸಾಫ್ಟ್ವೇರ್ ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ನಿಮ್ಗೆ ಕೇವಲ ಒಂದು 39 ಡೇಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ. ಆ ಒಂದು ಕೋರ್ಸ್ ಅನ್ನ ತಗೊಂಡ್ರೆ ಕಂಪ್ಲೀಟ್ ಆಗಿ ಜೀವನದೊಳಗೆ ಎಲ್ಲಿ ಕಂಪ್ಯೂಟರ್ ಕಲಿಯುವಂತ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಕಲ್ತ್ರೆ ಸಾಕು, ಪರ್ಮನೆಂಟ್ ಆಗಿ ನಾಲೆಜ್ ನಿಮ್ಗೆ ಕೊಡ್ತಾ ಇದೀನಿ. ಅಂತ ನಾಲೆಜ್ ಅಂದ್ರೆ ಎಲ್ಲ ತರ ಕೆಲಸ, ಯಾವುದೇ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅನ್ನುವಂತ ಒಂದು ಕೆಪಾಸಿಟಿ ನಿಮ್ಮ ಹತ್ರ ಬರಬೇಕು. ಆ ರೀತಿಯಾಗಿ ಟ್ರೈನಿಂಗ್ ಕೊಡ್ತಾ ಇದೀವಿ. ದಯವಿಟ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಾನು ಮಾಡುವಂತದ್ದನ್ನ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಈ ಒಂದು ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕಾಗಿದೆ ಸರ್ ಅಂದ್ರೆ ನನ್ನ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಅಥವಾ ನೀವು ಇನ್ಸ್ಟಾಗ್ರಾಮ್ ಐಡಿ ಇದ್ದಿರುತ್ತೆ, ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ. ಆ ಒಂದು ಗುರು 9x ಅನ್ನುವಂತ ಇನ್ಸ್ಟಾಗ್ರಾಮ್ ಐಡಿಗೆ ಬಂದು ಫಾಲೋ ಮಾಡಿಕೊಂಡು ಮೆಸೇಜ್ ಮಾಡಿದರೆ ಸಾಕು. ಸರ್ ಕ್ಲಾಸಿಗೆ ಜಾಯಿನ್ ಆಗಬೇಕು ಅಂದ್ರೆ ಅದರ ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ಇರುತ್ತೆ. ಇನ್ನೊಂದೇನಾಗುತ್ತೆ ಅಂದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರದವರು ಉಚಿತವಾಗಿ ಕೊಡ್ತಾ ಇದ್ದಾರೆ ಎಲ್ಲವನ್ನು ಕೂಡ. ಹಾಗಾಗಿ ಎಲ್ಲರಿಗೂ ಕೂಡ ಒಂದು ರೂಢ ಇರುತ್ತೆ, ಸರ್ ಉಚಿತವಾಗಿ ಟ್ರೈನಿಂಗ್ ಕೊಡ್ತೀರಾ ಅಂತೇಳಿ. ನಾನು ಕೂಡ ಹೊಟ್ಟೆ ಬಾಡಿಗೆ ಕೆಲಸ ಮಾಡ್ತಾ ಇದ್ದೀನಿ, ನಾನೇನು CM ಅಲ್ಲ, ಎಲ್ಲಿದೋ ಬರುತ್ತೆ ಎಲ್ಲಿದೋ ಹೋಗುತ್ತೆ ಅಂತೇಳಿ ಅದರದೇ ಆದಂತ ಒಂದು ಫೀಸ್ ಇದ್ದಿರುತ್ತೆ. ಆ ಒಂದು ಫೀಸ್ ಅನ್ನ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ದಯವಿಟ್ಟು, ಯಾಕಂದ್ರೆ ರೂಢ ಆಗ್ಬಿಟ್ಟೈತಿ ಉಚಿತವಾಗಿ ಕೊಡ್ತಾರೆ, ಫ್ರೀ ಆಗಿ ಸಿಗ್ತೈತೇನೋ ಅಂತೇಳಿ. ನನ್ನ ಹತ್ರ ಯಾವುದು ಫ್ರೀ ಆಗಿ ಸಿಗೋದಿಲ್ಲ. ಏನೇ ತಗೋಬೇಕಂದ್ರೂ ನಾವು ಅಮೌಂಟ್ ಅನ್ನ ಹೇಳಿರ್ತೀವಿ, ಅಷ್ಟು ಅಮೌಂಟ್ ಅನ್ನ ಪೇ ಮಾಡಿದ್ರೆ ಸಂಪೂರ್ಣವಾಗಿ ಕ್ಲಾಸಸ್ ಗಳನ್ನ ನಿಮ್ಗೆ ಕೊಡ್ತಾ ಇರ್ತೀವಿ. ದಯವಿಟ್ಟು ಇಷ್ಟೆಲ್ಲ ನೀವು ಕಲಿಬೇಕಾಗತ್ತೆ. ಇಷ್ಟೆಲ್ಲ ಗೊತ್ತಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಡಾಟಾ ಎಂಟ್ರಿ ಕೆಲಸವನ್ನ ಕಣ್ಣು ಮುಚ್ಚಿ ನೀವೇನ್ ಮಾಡಬಹುದು, ಕೆಲಸವನ್ನ ಮಾಡಬಹುದು. ಜೊತೆಗೆ ನಾನು ಕಲಿಬೇಕಾಗಿದೆ ಸರ್ ಅಂದ್ರೆ ಗುರು 9x ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು
ಸರ್ ನಮಗೆ ಕ್ಲಾಸ್ ಕೊಡಿ ಅಂದ್ರೆ ಒಂದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ರೆಡಿ ಆದ ನಂತರ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿ ನಿಮ್ಮೊಂದಿಗೆ ತರ್ತಾ ಇರ್ತೀನಿ. ಹೀಗೆ ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.